1 ಗಂಟೆಯಲ್ಲಿ ಅವಳು ಎಷ್ಟು ಅವನಿಗೆ ಟಾರ್ಚರ್ ಕೊಟ್ಟಿದ್ದಾಳೆ ಅಂತ ನನಗೆ ಗೊತ್ತು. ಅವಳು ಕಾಲು ಹಿಡಿಲಿಕ್ಕೆ ಹೋಗ್ತಾಳೆ ಪೇಟೆಯಲ್ಲಿ, ನಡು ರಸ್ತೆಯಲ್ಲಿ, ಆದರೂ ಅವಳು ಕೇಳುವುದಿಲ್ಲ. ಅವಳ ಅಪ್ಪನ ಕಾಲ್ ಬರ್ತದೆ, ಅದನ್ನು ಮಾತಾಡ್ತಾಳೆ. ಇವ ಮಾತಾಡ್ತಾನೆ, ಒಮ್ಮೆ ಹೇಳಿ ಕಾಲಿಗೆ ಕಾಲು ಹತ್ತಲಿ ಅಂತ ಹೇಳ್ತಾನೆ. ಆದರೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವನು ಕೇಳ್ಕೊಳ್ಳೋದಿಲ್ಲ. ಅವಳು ರಂಪಟನೆ ಅವಳಿಗೆ ಆಗ್ತದೆ. ನಾನು ಸಾಯ್ತೇನೆ ಅಂತ ಹೇಳಿ ಬಂದಿದ್ದೀನಿ ಅಂತ ಅವನಿಗೂ ಬೆದರಿಕೆ ಆಗ್ತಾಳೆ ಅವಳು. ಅಲ್ಲಿಂದ ಸಹ ನನ್ನನ್ನು ಅರ್ಧದಲ್ಲೇ ಬಿಟ್ಟು ಅವನನ್ನು ಕರ್ಕೊಂಡು ಹೋಗಿದ್ದಾಳೆ ಬೆಳ್ತಂಗಡಿಯಲ್ಲಿ. ನಾನು ರಾತ್ರಿ ಅದು ಸಹ ಅವನಿಗೆ ಅದು ತುಂಬ ಬೇಜಾರು. ಹೇಳಿದ, ನನ್ನ ಮರ್ಯಾದೆ ತೆಗ್ದಿಯಲ್ಲ ಇಲ್ಲಿ, ನನ್ನ ಅಮ್ಮನನ್ನು ಅರ್ಧದಲ್ಲಿ ಬಿಟ್ಟು ಹೋಗ್ತೀಯಲ್ಲ ನೀನು ಹೇಳ್ತಾನೆ ಅವಳಲ್ಲಿ. ಆದರೂ ಅವಳು ಏನು ಅದು ಮಾತಾಡೋದಿಲ್ಲ, ಅವಳು ಮಾತಾಡ್ಕೊಂಡು ಹೋಗ್ತಾಳೆ. ಅಷ್ಟು ಚಿತ್ರಹಿಂಸೆ ಅವನಿಗೆ ಕೊಟ್ಟಿದ್ದಾಳೆ. 1 ಗಂಟೆಯಲ್ಲಿ ನಾನು ನೋಡಿದೆ ಇದು ದೃಶ್ಯ. ನಾನು ಮತ್ತು ಅವಳು ಒಬ್ಬಳೇ ಬಂದದ್ದು 2 ವೀಲರಲ್ಲಿ, ಒಬ್ಬಳೇ. ಜೊತೆಯಲ್ಲಿ ಯಾರಿದ್ರು ನಮ್ಗೆ ಗೊತ್ತಿಲ್ಲ. ನಮ್ಮ ಎದುರು ಬಂದದ್ದು ಅವಳು ಒಬ್ಬಳೇ ಮಾತ್ರ. ಹಿಂದುಗಡೆ ಯಾರು ಇರ್ಬೋದು ಅವಳಿಗೆ, ಆದರೆ ಅವಳು ಇರಲಿಲ್ಲ, ಒಬ್ಬಳೇ ಇದ್ದದ್ದು. CC ಕ್ಯಾಮರಾ ನೆಲ್ಲಿಯಾಡಿ ಸೈಂಟ್ ಜಾರ್ಜ್ ಹೈಸ್ಕೂಲ್ ಹತ್ರ ಅದು ಪರಿಶೀಲಿಸಿದ್ರೆ ಎಲ್ಲ ಗೊತ್ತಾಗ್ತದೆ. ಆಸ್ಪಾಸಲ್ಲಿ ಸುಮಾರು CC ಕ್ಯಾಮರಾ ಉಂಟಲ್ಲಿ. ಇತ್ತೀಚೆಗೆ 17:3 ಆಗಿತ್ತು. ಈಗ ಮುಖ್ಯ ಅಂದರೆ CC ಕ್ಯಾಮರಾ. ಅವಳ ಮೈಯಲ್ಲಿ ಫೇವರ್ಸ್ ಇತ್ತು. ನಾನು ಕೇಳಿ ಏನು ಮಗನೆ ಅಂತ, ಏನಿಲ್ಲ ಅಂತ ಹೇಳ್ತಾನೆ ಅವನು ಅಲ್ಲಿಂದ ಸಹ. ಏನಿಲ್ಲ ಅಂತ ಅಷ್ಟು. ನಾನು 1 ಗಂಟೆಯಲ್ಲಿ ಇದು ನೋಡಿದ ವಿಚಾರ ನನಗೆ. ಮತ್ತೆ ಅವಳ ಮನೆಯಲ್ಲಿ ಎಷ್ಟು ಟಾರ್ಚರ್ ಕೊಟ್ಟಿದ್ದಾಳೆ ನನಗೆ ಗೊತ್ತಿಲ್ಲ ವಿಷಯ. ನಾನು ಕೇಳುವುದಿಷ್ಟೇ, ಈ ಥರ ಯಾರಿಗೂ ಅಪ್ಪ ಅಮ್ಮನಿಗೂ ಆಗಬಾರ್ದು ಮಕ್ಕಳೇ. ಅದರ ನೋವು ಅಪ್ಪ ಅಮ್ಮನಿಗೆ ಗೊತ್ತು ಈ ಥರ ಆದರೆ ಮಕ್ಕಳು